ಹಾಯ್ ಎಲ್ರಿಗೂ ನಮಸ್ಕಾರ. ಫೌಂಡೇಶನನ್ನು ಚೂಸ್ ಮಾಡುವಾಗ ಅಂಡರ್ ಟೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆಲವರಿಗೆ ತಮ್ಮ ಅಂಡರ್ ಟೋನ್ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂಡರ್ ಟೋನ್ ಗೊತ್ತಿಲ್ಲದೆ ಇದ್ದರೂ ಕೂಡ ಫೌಂಡೇಶನನ್ನು ಹೇಗೆ ಪರ್ಫೆಕ್ಟಾಗಿ ಚೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫೌಂಡೇಶನ್ ಶೇಡನ್ನು ಚೆಕ್ ಮಾಡುವಾಗ ಒಂದು ಕ್ಲೀನ್ ಫೇಸ್ ಮೇಲೆ ಚೆಕ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಾವು ಈ ಒಂದು ಜಾಗದಲ್ಲಿ ಫೌಂಡೇಶನನ್ನು ಹಚ್ಚಿ ಬ್ಲೆಂಡ್ ಮಾಡಿ ನೋಡಬೇಕಾಗತ್ತೆ. ಈ ಜಾಗದಲ್ಲಿ ಅಲ್ಲ, ಅಥವಾ ಈ ನೆಕ್ಕಲ್ಲಿ ಕೂಡ ಅಲ್ಲ, ಈ ಒಂದು ಪ್ಲೇಸಲ್ಲಿ ಹಚ್ಚಿ ಬ್ಲೆಂಡ್ ಮಾಡಿ ನೋಡಬೇಕಾಗತ್ತೆ. ಇಲ್ಲಿ ನಾನು ಒಂದಷ್ಟು ಫೌಂಡೇಶನನ್ನು ಹಚ್ಚಿ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ನಾನು ಮೊದಲು ಹಚ್ಚಿದಂತಹ ಶೇಡ್ ಬಂದು ನನ್ನ ಸ್ಕಿನ್ ಶೇಡ್ಗಿಂತ ಒಂದು ಹಾಫ್ ಶೇಡ್ ಡಾರ್ಕ್ ಇದೆ. ನಾವು ಹಚ್ಚಿದ ಕೂಡಲೇ ಇದು ನಮ್ಮ ಶೇಡೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಬ್ಲೆಂಡ್ ಮಾಡಿ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗತ್ತೆ ಇದು ನಮ್ಮ ಶೇಡ್ ಇದೆಯೋ ಇಲ್ವೋ ಅಂತ ಹೇಳಿ. ನಾವು ಯಾವತ್ತೂ ಕೂಡ ಬಾಟಲ್ನ ಫೇಸ್ ಹತ್ರ ಇಟ್ಟು ನೋಡೋದಾಗ್ಲಿ ಅಥವಾ ಈ ರೀತಿ ಜಸ್ಟ್ ಅಪ್ಲೈ ಮಾಡಿ ನೋಡೋದಾಗ್ಲಿ ಮಾಡೋದಕ್ಕಿಂತ ಈ ರೀತಿ ಹಚ್ಚಿ ಬ್ಲೆಂಡ್ ಮಾಡಿ ನಂತರ ಇದು ನಮ್ಮ ಸ್ಕಿನ್ನಲ್ಲಿ ಬ್ಲೆಂಡ್ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಇದು ಬ್ಲೆಂಡ್ ಆಗಿದೆ, ಬಟ್ ಸ್ವಲ್ಪ ನನ್ನ ಸ್ಕಿನ್ ಶೇಡ್ಗಿಂತ ಹಾಫ್ ಶೇಡ್ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ನಂತರ ನಾನಿಲ್ಲಿ ನನ್ನ ಎರಡನೇ ಶೇಡನ್ನು ಬ್ಲೆಂಡ್ ಮಾಡಿ ನೋಡ್ತಾ ಇದ್ದೀನಿ. ಇದು ನನ್ನ ಫೇಸ್ಗೆ ಸ್ವಲ್ಪ ಒಂದು ಹಾಫ್ ಟು 1 ಶೇಡ್ ಲೈಟರ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿ ನನ್ನ ಮೂರನೇ ಶೇಡನ್ನು ಕೂಡ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದು ಕೂಡ ನನ್ನ ಎಕ್ಸಾಕ್ಟ್ ಸ್ಕಿನ್ ಮ್ಯಾಚ್ ಅಲ್ಲ. ಅದೇ ರೀತಿ ಇದು ಬಂದು ಒಂದು ತುಂಬ ಫೇರ್ ಆಗಿರೋ ಫೌಂಡೇಶನ್ ಶೇಡ್ ಅಂತಲೇ ಹೇಳ್ಬೋದು. ಇದು ಕೂಡ ನನ್ನ ಫೇಸಲ್ಲಿ ನೀಟಾಗಿ ಬ್ಲೆಂಡ್ ಆಗ್ತಾ ಇಲ್ಲ. ಯಾವ ಒಂದು ಫೌಂಡೇಶನ್ ಶೇಡ್ ನಮ್ಮ ಫೇಸ್ ಮೇಲೆ ಹಚ್ಚಿ ಬ್ಲೆಂಡ್ ಮಾಡಿದ್ಮೇಲೆ ನೀಟಾಗಿ ಡಿಸಾಲ್ವ್ ಆಗ್ತಾ ಇದೆ ಅಥವಾ ನೀಟಾಗಿ ಬ್ಲೆಂಡ್ ಆಗಿ ಹೋಗ್ತಾ ಇದೆ, ನಮ್ಮ ಸ್ಕಿನ್ ಯಾವುದು ಅದೇ ರೀತಿ ನಾವು ಫೌಂಡೇಶನನ್ನು ಹಚ್ಚಿ ಎಲ್ಲಿ ಬ್ಲೆಂಡ್ ಮಾಡಿದ್ದೀವಿ ಅನ್ನೋ ಪ್ಲೇಸ್ ಗೊತ್ತಾಗದೇ ಇರೋ ಹಾಗೆ ಇದು ಬ್ಲೆಂಡ್ ಆಗಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಪದೇ ಪದೇ ಫೌಂಡೇಶನನ್ನು ಹಚ್ಚಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಸೀಮ್ಲೆಸ್ ಆಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ತುಂಬ ನ್ಯಾಚುರಲ್ ಆಗಿ ಬ್ಲೆಂಡ್ ಆಗ್ತಾ ಇದೆ. ನಮ್ಮ ಸ್ಕಿನ್ ಟೋನ್ ಅದೇ ರೀತಿ ನಮ್ಮ ಫೌಂಡೇಶನ್ ಶೇಡ್ ಬಂದು ಎಕ್ಸಾಕ್ಟ್ ಮ್ಯಾಚ್ ಇದೆ. ಅದೇ ರೀತಿ ನಾನು ಇನ್ನೊಂದು ಶೇಡನ್ನು ಹಚ್ಚಿ ಕೂಡ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಇದು ನನ್ನ ಸ್ಕಿನ್ ಶೇಡ್ಗಿಂತ ಒಂದು ಹಾಫ್ ಟು 1 ಶೇಡ್ ಬ್ರೈಟರ್ ಆಗಿದೆ ಅಥವಾ ಲೈಟರ್ ಆಗಿದೆ. ನೀವು ಫೌಂಡೇಶನನ್ನು ಚೂಸ್ ಮಾಡಬೇಕಾದ್ರೆ ಈ ರೀತಿ ಕೂಡ ಚೂಸ್ ಮಾಡ್ಕೋಬೋದು. ತುಂಬ ಆಕ್ಸಿಡೈಸ್ ಆಗುತ್ತೆ ಅಥವಾ ತುಂಬ ಆಯಿಲಿ ಸ್ಕಿನ್ ಇದೆ ಅಂದವರು ಈ ರೀತಿ ಒಂದು ಹಾಫ್ ಟು 1 ಶೇಡ್ ಲೈಟರ್ ಇರೋದನ್ನು ಚೂಸ್ ಮಾಡಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೋದು ಕಲರ್ ಕರೆಕ್ಷನ್ ಆದ ನಂತರ. ಸೊ ಫೌಂಡೇಶನನ್ನು ಚೂಸ್ ಮಾಡುವಾಗ ನಮ್ಮ ಸ್ಕಿನ್ ಟೈಪ್ ಆಯಿಲಿ ಸ್ಕಿನ್ ಆಗಿದ್ದರೆ ಒಂದು ಮ್ಯಾಟ್ ಫಿನಿಶ್ ಕೊಡುವಂತಹ ಫೌಂಡೇಶನನ್ನು ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಸ್ಕಿನ್ ತುಂಬ ಡ್ರೈ ಇದೆ ಅಂತ ಹೇಳಿದ್ರೆ ಹೈಡ್ರೇಟಿಂಗ್ ಅಥವಾ ಕ್ರೀಮ್ ಬೇಸ್ಡ್ ಫೌಂಡೇಶನನ್ನು ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಾರ್ಮಲ್ ಸ್ಕಿನ್ ಟೈಪ್ ಇರೋರು ನೀವು ಮ್ಯಾಟ್ ಅಥವಾ ಎನಿ ಕ್ರೀಮ್ ಬೇಸ್ಡ್ ಫೌಂಡೇಶನನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಆ್ಯಕ್ಚುಯಲ್ ಸ್ಕಿನ್ ಶೇಡ್ನ ಫೌಂಡೇಶನನ್ನು ಎಕ್ಸಾಕ್ಟಾಗಿ ನಾವು ಚೂಸ್ ಮಾಡಬೇಕು ಅಂತ ಹೇಳಿದಾಗ ಈ ರೀತಿ ನಾವು ನಮ್ಮ ಜಾಲೈನ್ ಅಥವಾ ಕೆನ್ನೆ ಮೇಲೆ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಅದು ಸಂಪೂರ್ಣವಾಗಿ ಬ್ಲೆಂಡ್ ಆಗಿ ನಮ್ಮ ಸ್ಕಿನ್ಗೂ ಅದೇ ರೀತಿ ನಾವು ಫೌಂಡೇಶನ್ ಹಚ್ಚಿ ಬ್ಲೆಂಡ್ ಮಾಡಿದ ಜಾಗ ಎರಡೂ ಕೂಡ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅದು ಬಂದು ನಮ್ಮ ಆ್ಯಕ್ಚುಯಲ್ ಸ್ಕಿನ್ ಶೇಡ್ ಆಗಿರುತ್ತೆ. ಸೊ ನಮ್ಮ ಅಂಡರ್ ಟೋನ್ ಗೊತ್ತಿಲ್ಲದೆ ಇದ್ದರೂ ಕೂಡ ನಮ್ಮ ಫೇಸ್ ಮೇಲೆ ಫೌಂಡೇಶನ್ ಬಂದು ಎಷ್ಟು ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗಿ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ನಾವು ಫೌಂಡೇಶನನ್ನು ಚೂಸ್ ಮಾಡೋದ್ರಿಂದ ನಮ್ಮ ಅಂಡರ್ ಟೋನ್ನ ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದು ಬಂದು ಒಂದು ಕ್ವಿಕ್ ಟ್ಯುಟೋರಿಯಲ್ ಆಗಿರುತ್ತೆ. ಇನ್ನು ಡೀಟೇಲ್ಡ್ ಟ್ಯುಟೋರಿಯಲ್ನ ನಾನು ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ. ಫೌಂಡೇಶನ್ ಶೇಡ್, ಅಂಡರ್ ಟೋನ್, ಅದೇ ರೀತಿ ಸ್ಕಿನ್ ಟೋನನ್ನು ಹೇಗೆ ನಾವು ಕನ್ಸಿಡರ್ ಮಾಡಿ ಫೌಂಡೇಶನನ್ನು ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.